ನಾನು ಆಸ್ಪಿರೆಂಟ್ ಆಗಿರೋ ಟೈಮಲ್ಲಿ ಇನ್ಸ್ಟಾಗ್ರಾಮ್ ಅನ್ನು ಡಿಲೀಟ್ ಮಾಡಿಬಿಟ್ಟಿದ್ದೆ ಒನ್ ಟೈಮಲ್ಲಿ. ಯಾವಾಗ ನಂದು ಜನವರಿ 2024 ನಂದು ಲಿಸ್ಟ್ ಬಂತು, ಎಬೌಟೇ ಚೇಂಜ್ ಮಾಡಿಬಿಟ್ಟೆ. ಹೋದೆ ನಾನು ಬರ್ದಿದ್ರೊಳಗಡೆ ಸವಿತಾ ಸಹಾಯಕ ನಿರ್ದೇಶಕರು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಆ ಥರ ಕಮ್ ಬ್ಯಾಕ್ ಆಗಬೇಕು. ಸೊ ಎಲ್ಲಿ ತನಕ ನಿಮ್ಮ ಒಳಗಡೆ ಅದೇನೊಂದು ಸಾಧನೆ ಮಾಡ್ಬೇಕನ್ನೋ ಹಂಬಲ ಬರಲ್ಲ, ಅಲ್ಲಿ ತನಕ ಯಾರು ಏನೂ ಮಾಡೋಕ್ಕಾಗಲ್ಲ. ಸರ್ಕಾರಕ್ಕೆ ತುಂಬಾ ಜನ ಇದ್ದೀರಾ ನೀವು, ಯಾರು ಬೆಸ್ಟ್ ಇರ್ತಾರೆ ಅವ್ರು ಮಾತ್ರ ಹೊರಗೆ ಬರ್ತಾರೆ ಅಷ್ಟೇ, ಹೌದಲ್ವಾ? ವಾಯ್ಸ್ ಬರೀ PSI ಅಂತ ಕುತ್ಕೋಬೇಡಿ. ಯಾಕಂದ್ರೆ ಅದನ್ನು ಬಿಟ್ಟು ನಿಮ್ಮ ಕೆಪಾಸಿಟಿಗೆ ತಕ್ಕಂತ ಎಷ್ಟೋ ಹುದ್ದೆಗಳಿವೆ. CGL CHSL ಯಾರು ಹೇಳಿದ್ವಿ ಪೊಲೀಸ್ ಇದು ಯೂನಿಫಾರ್ಮ್ ಹಾಕೋಬೇಕಂತ. CGL ಎಕ್ಸಾಮ್ ಬರೆದು ಹೋಗ್ರಲ್ಲ, ಡೈರೆಕ್ಟ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ 3 ಸ್ಟಾರ್ ಜಾಬ್ ಕೊಡ್ತಾರೆ ಅವರು, ವಿತ್ ಯೂನಿಫಾರ್ಮ್ ಓನ್ಲಿ, ವಿತ್ ಗುಡ್ ಸ್ಯಾಲರಿ. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ 8 ಪೇ ಕಮಿಷನ್ ಬರೋದಿದೆ. ಏನು ನಾವು ದುಡಿಯೋದು ಅದಕ್ಕೆ ಒಂದು ಹೊತ್ತು ಊಟ, ಸಮಾಜದಲ್ಲಿ ಏನ್ ಸಿಗ್ಬೇಕು, ಮರ್ಯಾದೆ ಗೌರವ ಎಲ್ಲ ಸಿಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ಫೀಲ್ಡ್ ಅಲ್ಲಿ ಇದ್ದೀರಿ. ಇನ್ನೊಂದು ನೆನ್ಪಿಟ್ಕೊಳ್ಳಿ, PUC ಮುಗಿಸಿದ ಮಕ್ಕಳು ಕಾಂಪಿಟೇಷನ್ ಹೇಳ್ತಾ ಇದ್ದಾರೆ. ಕಾಂಪಿಟೇಷನ್ ಇದ್ದು ಲೆವೆಲ್ ವೆರಿ ಹೈ ಹೋಗ್ತದೆ. ಇದು ನೀವು ಅನಾಲಿಸಿಸ್ ಮಾಡ್ಕೊಳ್ಳೇಬೇಕು. ಇಲ್ಲಿ ಹಾಗೋದಿ ಹೀಗೋದಿ ಡಿಗ್ರಿಯಲ್ಲಿ ಎಷ್ಟು ಜನ ಚೀಟಿ ಬರ್ ಪಾಸ್ ಆಗಿದ್ದೀರಾ? ಜಸ್ಟ್ ಒಂದು ರೇಸ್ ಮಾಡಿ ಹ್ಯಾಂಡ್. ಆನೆಸ್ಟ್ ಆಗಿ ಹೇಳ್ರಾ, ಎಷ್ಟು ಜನ ಚೀಟಿ